ಈ ಒಂದು ಮಹಿಳಾ ಕಟ್ಟಡ ಕಾರ್ಮಿಕರು ಯಾರೆಲ್ಲ ಇದ್ದೀರಾ, ಸೊ ನಿಮ್ಗೆ ಈ ಒಂದು ಹೆರಿಗೆ ಸಂದರ್ಭದಲ್ಲಿ ಹೆರಿಗೆ ಆದ ನಂತರ ಈ ಒಂದು ಮಗುವಿಗೆ ಜನ್ಮ ನೀಡಿದ ನಂತರ ನಿಮ್ಗೆ ಈ ಒಂದು ಮಗುವಿನ ಪೋಷಣೆಗೋಸ್ಕರ ಒಂದು 6,000 ರೂಪಾಯಿ ಹಣನ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಸೊ ಇದಕ್ಕೆ ನೀವು ಅರ್ಜಿ ಹಾಕ್ಬೋದು. ಅರ್ಜಿ ಹಾಕೋದು ಎಲ್ಲಿ ಅನ್ನೋದಾದ್ರೆ ನೀವು ಒಂದು ನಿಮ್ಮ ಹತ್ರ ಒಂದು ಕಾರ್ಮಿಕ ಕಾರ್ಡ್ ಇರಬೇಕಾಗುತ್ತೆ, ಕಾರ್ಮಿಕ ಕಾರ್ಡ್ನ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಒಂದು ಲೇಬರ್ ಆಫೀಸಲ್ಲಿ ನೀವು ಹೋದ ನಂತರದಲ್ಲಿ ಅಲ್ಲಿ ಒಂದು ಅಪ್ಲಿಕೇಶನ್ ಕೊಡ್ತಾರೆ, ಅದನ್ನ ಅಲ್ಲಿ ಬೇಕಾದ್ರೂ ನೀವು ಹಾಕ್ಬಹುದು. ಅದೇ ರೀತಿಯಾಗಿ ಆನ್ಲೈನ್ ಕೂಡ ಹಾಕ್ಬಹುದು, ಅಂದ್ರೆ ಸೈಬರ್ಗಳಲ್ಲಿ ಹಾಕ್ಬಹುದು. ಅದೇ ರೀತಿಯಾಗಿ ಈ ಒಂದು ಮಂಗಳೂರು, ಬೆಂಗಳೂರು ಮತ್ತೆ ಕರ್ನಾಟಕವನ್ನೆಲ್ಲ ಹಾಕ್ಬಹುದು. ನೀವು ಈ ಒಂದು ಸೇವಾ ಕೇಂದ್ರಗಳು ಏನೇನೆಲ್ಲ ಇದೆ ಅಲ್ಲೆಲ್ಲದೂ ಕೂಡ ಹಾಕ್ಬಹುದು. ನಿಮ್ಗೆ 6,000 ರೂಪಾಯಿ ಹಣನ ಕೊಡ್ತಾರೆ. ನಿಮ್ಗೆ ದಾಖಲಾತಿನೂ ಕೂಡ ನಾರ್ಮಲ್ ಆಗಿರುವಂತ ದಾಖಲಾತಿಗಳನ್ನ ಕೇಳಿದ್ದಾರೆ. ಜೊತೆಗೆ ಈ ಒಂದು ನಿಮ್ಮ ಹತ್ರ ಒಂದು ಕಾರ್ಮಿಕ ಕಾರ್ಡ್ ಇರಲೇಬೇಕಾಗುತ್ತೆ. ಮತ್ತೆ ನೀವು ಕಟ್ಟಡ ಕಾರ್ಮಿಕರು ಅಂತ ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಇಷ್ಟಿದ್ರೆ ನಿಮ್ಗೆ ಈ ಒಂದು ಯೋಜನೆಗೆ ಅರ್ಜಿ ಹಾಕ್ಬಹುದು. ಅದೇ ರೀತಿಯಾಗಿ ಒಂದು 6,000 ರೂಪಾಯಿ ಹಣನ ಕೊಡ್ತಾರೆ. ನಿಮ್ಮ ಒಂದು ಮಗುವಿಗೆ 3 ವರ್ಷದ ಒಳಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಆದ್ರೆ 2 ಮಕ್ಳಿಗೆ ಕೊಡ್ತಾರೆ. ಫಸ್ಟ್ ಒಂದು ಮಗು ಮತ್ತೆ ಸೆಕೆಂಡ್ ಮಗು ಕೊಡ್ತಾರೆ. ಮತ್ತೆ 3 ಮಗು ಏನಾದ್ರೂ ಮಾಡ್ಕೊಂಡಿದ್ರೆ ನೀವು ಅವರಿಗೆ ಸಿಗೋದಿಲ್ಲ, 2 ಮಗು ಮಾತ್ರ ಕೊಡ್ತಾರೆ. 3 ವರ್ಷ ಮಗುವಿಗೆ 3 ವರ್ಷ ಆಗೋದ್ರೊಳಗಡೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ನಿಮಗೆ 6,000 ರೂಪಾಯಿ ಹಣನ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ DBT ಮುಖಾಂತರವಾಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ ಸ್ನೇಹಿತರೆ, ಈ ಒಂದು ಮಹಿಳಾ ಕಟ್ಟಡ ಕಾರ್ಮಿಕರು ಯಾರೆಲ್ಲ ಇದ್ದೀರಾ, ಸೊ ನಿಮ್ಗೆ ಈ ಒಂದು ಹೆರಿಗೆ ಸಂದರ್ಭದಲ್ಲಿ ಹೆರಿಗೆ ಆದ ನಂತರ ಈ ಒಂದು ಮಗುವಿಗೆ ಜನ್ಮ ನೀಡಿದ ನಂತರ ನಿಮ್ಗೆ ಈ ಒಂದು ಮಗುವಿನ ಪೋಷಣೆಗೋಸ್ಕರ ಒಂದು 6,000 ರೂಪಾಯಿ ಹಣನ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಸೊ ಇದಕ್ಕೆ ನೀವು ಅರ್ಜಿ ಹಾಕ್ಬೋದು. ಅರ್ಜಿ ಹಾಕೋದು ಎಲ್ಲಿ ಅನ್ನೋದಾದ್ರೆ ನೀವು ಒಂದು ನಿಮ್ಮ ಹತ್ರ ಒಂದು ಕಾರ್ಮಿಕ ಕಾರ್ಡ್ ಇರಬೇಕಾಗುತ್ತೆ, ಕಾರ್ಮಿಕ ಕಾರ್ಡ್ನ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಒಂದು ಲೇಬರ್ ಆಫೀಸಲ್ಲಿ ನೀವು ಹೋದ ನಂತರದಲ್ಲಿ ಅಲ್ಲಿ ಒಂದು ಅಪ್ಲಿಕೇಶನ್ ಕೊಡ್ತಾರೆ, ಅದನ್ನ ಅಲ್ಲಿ ಬೇಕಾದ್ರೂ ನೀವು ಹಾಕ್ಬಹುದು. ಅದೇ ರೀತಿಯಾಗಿ ಆನ್ಲೈನ್ ಕೂಡ ಹಾಕ್ಬಹುದು, ಅಂದ್ರೆ ಸೈಬರ್ಗಳಲ್ಲಿ ಹಾಕ್ಬಹುದು. ಅದೇ ರೀತಿಯಾಗಿ ಈ ಒಂದು ಮಂಗಳೂರು, ಬೆಂಗಳೂರು ಮತ್ತೆ ಕರ್ನಾಟಕವನ್ನೆಲ್ಲ ಹಾಕ್ಬಹುದು. ನೀವು ಈ ಒಂದು ಸೇವಾ ಕೇಂದ್ರಗಳು ಏನೇನೆಲ್ಲ ಇದೆ ಅಲ್ಲೆಲ್ಲದೂ ಕೂಡ ಹಾಕ್ಬಹುದು. ನಿಮ್ಗೆ 6,000 ರೂಪಾಯಿ ಹಣನ ಕೊಡ್ತಾರೆ. ನಿಮ್ಗೆ ದಾಖಲಾತಿನೂ ಕೂಡ ನಾರ್ಮಲ್ ಆಗಿರುವಂತ ದಾಖಲಾತಿಗಳನ್ನ ಕೇಳಿದ್ದಾರೆ. ಜೊತೆಗೆ ಈ ಒಂದು ನಿಮ್ಮ ಹತ್ರ ಒಂದು ಕಾರ್ಮಿಕ ಕಾರ್ಡ್ ಇರಲೇಬೇಕಾಗುತ್ತೆ. ಮತ್ತೆ ನೀವು ಕಟ್ಟಡ ಕಾರ್ಮಿಕರು ಅಂತ ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಇಷ್ಟಿದ್ರೆ ನಿಮ್ಗೆ ಈ ಒಂದು ಯೋಜನೆಗೆ ಅರ್ಜಿ ಹಾಕ್ಬಹುದು. ಅದೇ ರೀತಿಯಾಗಿ ಒಂದು 6,000 ರೂಪಾಯಿ ಹಣನ ಕೊಡ್ತಾರೆ. ನಿಮ್ಮ ಒಂದು ಮಗುವಿಗೆ 3 ವರ್ಷದ ಒಳಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಆದ್ರೆ 2 ಮಕ್ಳಿಗೆ ಕೊಡ್ತಾರೆ. ಫಸ್ಟ್ ಒಂದು ಮಗು ಮತ್ತೆ ಸೆಕೆಂಡ್ ಮಗು ಕೊಡ್ತಾರೆ. ಮತ್ತೆ 3 ಮಗು ಏನಾದ್ರೂ ಮಾಡ್ಕೊಂಡಿದ್ರೆ ನೀವು ಅವರಿಗೆ ಸಿಗೋದಿಲ್ಲ, 2 ಮಗು ಮಾತ್ರ ಕೊಡ್ತಾರೆ. 3 ವರ್ಷ ಮಗುವಿಗೆ 3 ವರ್ಷ ಆಗೋದ್ರೊಳಗಡೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ನಿಮಗೆ 6,000 ರೂಪಾಯಿ ಹಣನ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ DBT ಮುಖಾಂತರವಾಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ ಸ್ನೇಹಿತರೆ, ಈ ಒಂದು